ಒಂದು ದೊಡ್ಡ ನದಿಯ ದಡದಲ್ಲಿ ಒಂದು ಬೃಹದಾಕಾರದ ಮರವಿತ್ತು. ಆ ಮರದ ಮೇಲೆ ಒಂದು ಚುಟುಕು ಕೋತಿ ವಾಸಿಸುತ್ತಿತ್ತು. ಆ ಮರದ ಹಣ್ಣುಗಳು ತುಂಬಾ ರುಚಿಕರವಾಗಿದ್ದವು. ಪ್ರತಿದಿನವೂ ಆ ಕೋತಿ ಆ ಹಣ್ಣುಗಳನ್ನು ತಿನ್ನುತ್ತಾ ತನ್ನ ಜೀವನವನ್ನು ಸಂತೋಷದಿಂದ ಕಳೆಯುತ್ತಿತ್ತು. ಆ ನದಿಯಲ್ಲಿ ಒಂದು ಮೊಸಳೆ ಕೂಡ ವಾಸಿಸುತ್ತಿತ್ತು. ಒಂದು ದಿನ ಆ ಮೊಸಳೆಯು ಮರದ ಹಣ್ಣನ್ನು ಕೋತಿಯ ಸಹಾಯದಿಂದ ತಿನ್ನುವಂತಾಯಿತು. ಮೊಸಳೆಯು ಆ ಹಣ್ಣಿನ ರುಚಿಗೆ ಮಾರುಹೋಗಿತು ಮತ್ತು ಪ್ರತಿದಿನವೂ ಕೋತಿಯ ಹಣ್ಣು ತರುವಿಕೆಗೆ ಆಶ್ರಯವಿಟ್ಟಿತು. ಒಂದು ದಿನ ಮೊಸಳೆಯ ಪತ್ನಿಗೆ ಆ ಹಣ್ಣುಗಳು ತುಂಬಾ ಇಷ್ಟವಾಯಿತು. ಅವಳು ತನ್ನ ಗಂಡನಿಗೆ ಹೇಳಿದಳು, ಈ ಹಣ್ಣುಗಳು ಇಷ್ಟು ರುಚಿಯಾಗಿದ್ದರೆ ಈ ಹಣ್ಣು ತಿನ್ನುವ ಕೋತಿಯ ಹೃದಯ ಇನ್ನೂ ರುಚಿಯಾಗಿರಬಹುದು. ನೀನು ಆ ಕೋತಿಯ ಹೃದಯವನ್ನು ತಂದುಕೊಡು. ಮೊಸಳೆಯು ತಂದಿದ್ದ ಪರಿಸ್ಥಿತಿಯಲ್ಲಿ ಪತ್ನಿಯ ಮಾತು ಕೇಳಿ ಅವನು ತಂತ್ರ ಹಾಕಿ ಕೋತಿಯ ಹೃದಯ ತೆಗೆದುಕೊಳ್ಳಲು ಯತ್ನಿಸಿದ. ಅವನು ಕೋತಿಯೊಂದಿಗೆ ಮಾತುಕತೆ ನಡೆಸಿ ನದಿಯ ದೂರದ ದ್ವೀಪಕ್ಕೆ ಆಹ್ವಾನಿಸಿದ. ಕೋತಿ ಮೊಸಳೆಯನ್ನ ನಂಬಿ ಬೆನ್ನೆರಿತ್ತು. ಮಧ್ಯ ನದಿಯಲ್ಲಿ ಹೋದಾಗ ಮೊಸಳೆಯು ತನ್ನ ನಿಜವಾದ ಉದ್ದೇಶವನ್ನು ಹೇಳಿತು. ಆಶ್ಚರ್ಯಚಕಿತಗೊಂಡ ಕೋತಿ ತಕ್ಷಣ ಎಚ್ಚೆತ್ತುಕೊಂಡಿತು. ಬುದ್ಧಿವಂತಿಕೆಯೊಂದಿಗೆ ಹೇಳಿತು, ಓ ಹೀಗೆನಾ? ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟಿದ್ದೇನೆ. ನಾನು ಮರದಿಂದ ತೆಗೆದುಕೊಂಡಿಲ್ಲ. ನಿನ್ನ ದ್ವೀಪದಲ್ಲಿ ನನ್ನ ಹೃದಯ ಇಲ್ಲ. ಮೊಸಳೆಯು ಆ ಮಾತು ನಂಬಿ ಮತ್ತೆ ಮರದ ಬಳಿಗೆ ಹಿಂದಿರುಗಿದ. ಮರದ ಬಳಿ ತಲುಪಿದ ತಕ್ಷಣ ಕೋತಿ ಮರ ಹತ್ತಿ ಮೇಲಕ್ಕೆ ಹೋಯಿತು ಮತ್ತು ಹಾಸ್ಯದಿಂದ ಹೇಳಿತು, ನೀನು ನನಗೆ ದ್ರೋಹ ಮಾಡಲು ಯತ್ನಿಸಿದ್ದೆ. ಇನ್ನು ಮುಂದೆ ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಎಂದು ಕೋತಿ ಹೇಳಿದ್ದು. ಈ ಕಥೆಯ ನೈತಿಕತೆ: ಬುದ್ಧಿವಂತಿಕೆ ಮತ್ತು ಸಾನ್ನಿಧ್ಯದಿಂದ ಸಂಕಟಗಳಿಂದ ತಪ್ಪಿಸಿಕೊಳ್ಳಬಹುದು. ಪ್ರಾಮಾಣಿಕತೆ ಮತ್ತು ನಂಬಿಕೆ ಬಹುಮುಖ್ಯವಾದವು.